ಭಾರಿ ಆಕ್ರೋಶ ಉಗ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಈ ಪ್ರತಿಭಟನೆ. ರಾಜಧಾನಿಯ ಗಲ್ಲಿ ಗಲ್ಲಿಯಲ್ಲೂ ಕೂಡ ಕರವೇ ಕಾರ್ಯಕರ್ತರು ಓಡಾಡ್ತಿದ್ದಾರೆ, ಪ್ರತಿಭಟಿಸ್ತಾ ಇದ್ದಾರೆ. ಯುಬಿ ಸಿಟಿ, ಬ್ರಿಗೇಡ್ ರೋಡ್ ಎಲ್ಲ ಕಡೆ ಇಂಗ್ಲಿಷ್ ಬೋರ್ಡ್ ಎಲ್ಲಿದೆಯೋ, ಕನ್ನಡ ಬಳಕೆಯಾಗದೆ ಕೇವಲ ಇಂಗ್ಲಿಷ್ ಬೋರ್ಡ್ ಅಥವಾ ಕನ್ನಡಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಇಂಗ್ಲಿಷ್ ಬೋರ್ಡ್ಗಳನ್ನು ಹಾಕಲಾಗಿದೆಯೋ ಅಲ್ಲೆಲ್ಲ ಬೋರ್ಡ್ಗಳು ಪೀಸ್ ಪೀಸ್ ಆಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಅದನ್ನು ತಡೆಯೋದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸ್ ಪಡೆ ಕೂಡ ಬಂದಿರುವಂಥದ್ದು, ಅವರನ್ನ ನಿಯಂತ್ರಿಸೋದಕ್ಕೆ. ಕನ್ನಡ ಬಳಸದ ಅಂಗಡಿಗಳ ಮುಂದಿನ ಹೂಕುಂಡಗಳ ಧ್ವಂಸ ಆಗಿದೆ, ಬೋರ್ಡ್ಗಳು ಪೀಸ್ ಪೀಸ್ ಆಗಿದೆ, ಬ್ಯಾನರ್ಗಳನ್ನ ಹರಿದು ಹಾಕಿದ್ದಾರೆ. ಕನ್ನಡವಿಲ್ಲದ ಇಂಗ್ಲಿಷ್ ಬೋರ್ಡ್ಗಳಿಗೆ ಕಲ್ಲೆಸೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರವೇ ಗರ್ಜನೆಗೆ ಮಾಲ್ಗಳು ಬೆದರಿದ್ರೆ ಬೋರ್ಡ್ಗಳು ಉಡಿಸಾಗಿದೆ. ಇಂಗ್ಲಿಷ್ ಬೋರ್ಡ್ ಹಾಕಬೇಡಿ ಅಂತಿಲ್ಲ, ಆದ್ರೆ ಕನ್ನಡ ಬೋರ್ಡ್ಗಳು ಬೇಕೇ ಬೇಕು. ನಿಯಮಾವಳಿಯ ಪ್ರಕಾರ ಕೂಡ 60% ಕನ್ನಡದ ಬಳಕೆಯಾಗಬೇಕಾಗಿದೆ. ಹಾಗಿದ್ದು ಕೂಡ ಅದನ್ನ ಪಾಲನೆ ಮಾಡ್ತಿಲ್ಲ. ಕರುನಾಡಿನಲ್ಲೇ ರಾಜ್ಯ ರಾಜಧಾನಿಯಲ್ಲೇ ಕನ್ನಡ ಬಳಕೆಯಾಗ್ತಿದ್ರೆ ಹೇಗೆ ಎನ್ನುವಂತ ಆಕ್ರೋಶ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ವ್ಯಕ್ತವಾಗ್ತಾ ಇದೆ. ಉಗ್ರ ಸ್ವರೂಪ ಪಡೆದಿದೆ ಪ್ರತಿಭಟನೆ. ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಅವರನ್ನ ನಿಯಂತ್ರಿಸೋದಕ್ಕೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ, ಬ್ಯಾನರ್ಗಳನ್ನ ಹರಿದು ಹಾಕ್ತಿರೋದನ್ನು. ಅವರನ್ನು ತಡೆಯೋ ಪ್ರಯತ್ನಗಳಾಗ್ತಾ ಇದೆ. ಮತ್ತೊಂದೆಡೆ ಕನ್ನಡ ಬಳಸದ ಮಾಲ್ಗಳ ಅಂಗಡಿಗಳ ಎದುರುಗಡೆ ಇರುವಂತಹ ಹೂಕುಂಡಗಳ ಪ್ರಾಪರ್ಟಿಗಳೆಲ್ಲ ಧ್ವಂಸ ಆಗ್ತಾ ಇದೆ, ಬೋರ್ಡ್ಗಳ ಪೀಸ್ ಪೀಸ್ ಆಗಿದೆ. ಇಂಗ್ಲಿಷ್ ಬೋರ್ಡ್ಗಳನ್ನೇ ಉಡಿಸ್ ಮಾಡಿರೋದನ್ನ ಗಮನಿಸ್ತಾ ಇದ್ದೀವಿ. ಕನ್ನಡವನ್ನೇ ಬಳಕೆ ಮಾಡದಂತಹ ಕಡೆ ಈ ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗಲ್ಲಿ ಗಲ್ಲಿಯಲ್ಲೂ ಕೂಡ ಕಾರ್ಯಕರ್ತರ ಓಡಾಟ. ಪರಿಸ್ಥಿತಿ ಕೈ ಮೀರೋ ಮುನ್ನ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕರವೇ ಕಾರ್ಯಕರ್ತರ ಮೇಲೆ ಈಗ ಲಾಠಿ ಪ್ರಹಾರ. ಉಗ್ರ ಸ್ವರೂಪ ಪಡಿತಾ ಇರುವ ಹಿನ್ನೆಲೆಯಲ್ಲಿ ಚರ್ಚ್ ಸ್ಟ್ರೀಟ್ ರೋಡ್ ಬಳಿ ಲಘು ಲಾಠಿ ಪ್ರಹಾರ ನಡೆಸಿದ್ದಾರೆ ಪೊಲೀಸರು. ಇಂಗ್ಲಿಷ್ ಬೋರ್ಡ್ಗಳನ್ನ ಉಡಿಸ್ ಮಾಡ್ತಾ ಇದ್ದಾರೆ, ಕಲ್ಲು ತೂರಾಟ ನಡೆಸ್ತಾ ಇದ್ದಾರೆ. ಹೀಗಾಗಿ ಪರಿಸ್ಥಿತಿ ಕೈ ಮೀರುತ್ತೆ ಅಂತ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಬೋರ್ಡ್ಗಳು ಉಡಿಸಾಗಿರೋದನ್ನ, ಇಂಗ್ಲಿಷ್ ಬೋರ್ಡ್ಗಳನ್ನ ಹೊಡೆದಾಕ್ತಾ ಇದ್ದಾರೆ. ಯುಬಿ ಸಿಟಿ, ಬ್ರಿಗೇಡ್ ರೋಡ್ಗಳೆಲ್ಲ ಇಂಗ್ಲಿಷ್ ಬೋರ್ಡ್ ಉಡಿಸಾಗಿದೆ. ಕಣ್ಣಿಗೆ ಬಿದ್ದ ಇಂಗ್ಲಿಷ್ ನಾಮಫಲಕಗಳು ಪೀಸ್ ಪೀಸ್ ಆದ ಹಿನ್ನೆಲೆ ಯಾಕೋ ಕೈ ಮೀರ್ತಾ ಇದೆ ಅಂತ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಜೊತೆಗೆ ಲಾಠಿ ಪ್ರಹಾರ ಕೂಡ ನಡೆದಿದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಪ್ರತಿಭಟನೆ ಸಂದರ್ಭದಲ್ಲಿ ಪ್ರಾಪರ್ಟಿಗಳು ಉಡಿಸಾದ್ರೆ ಅಂತ ಲಾಠಿ ಪ್ರಹಾರ ಕೂಡ ನಡೆದಿರೋದನ್ನ ಗಮನಿಸ್ತಾ ಇದ್ದೀವಿ. ಪ್ರತಿಭಟನಾಕಾರರು ಚದರೋಗ್ತಾ ಇದ್ದಾರೆ, ಬೈಕ್ಗಳನ್ನೆಲ್ಲ ಅಲ್ಲೇ ಬಿಟ್ಟು ಓಡಿದ್ದಾರೆ. ಲಾಠಿ ಪ್ರಹಾರ ನಡೆದಿದೆ ಹಲವು ಕಡೆಗಳು. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ವಶಕ್ಕೆ ಪಡೆದಿದ್ದಾರೆ. ನಿಯಂತ್ರಣ ತಪ್ಪಿ ಉಗ್ರ ಸ್ವರೂಪ ಪಡೆದಂತಹ ಪ್ರತಿಭಟನಾಕಾರರಲ್ಲಿ ಸಂದರ್ಭದಲ್ಲಿ ಹಲವರಿಗೆ ಲಾಠಿ ರುಚಿ ಕೂಡ ಸಿಕ್ಕಿದೆ. ಲಘು ಲಾಠಿ ಪ್ರಹಾರ. ನಗರದ ಗಲ್ಲಿ ಗಲ್ಲಿಗಳಲ್ಲಿ ಇಂಗ್ಲಿಷ್ ಬೋರ್ಡ್ಗಳನ್ನ ಉಡಿಸಿ ಮಾಡ್ತಿದ್ದಾರೆ. ಹೀಗಾಗಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಾರದ ಹಿನ್ನೆಲೆ ಎಲ್ಲಗೂ ಲಾಠಿ ಪ್ರಹಾರ ಮಾಡಬೇಕಾಯ್ತು ಪೊಲೀಸರ ಲಾಠಿ ಚಾರ್ಜ್ ಗಮನಿಸ್ತಾ ಇದ್ದೀವಿ. ಅಲ್ಲೇ ಬೈಕ್ ಅನ್ನ ಬೀಳಿಸಿ ಅಲ್ಲಿಂದ ಓಡ್ ಹೋಗಿದ್ದಾರೆ ಕಾರ್ಯಕರ್ತರು. ಯಾಕಂದ್ರೆ ಪೊಲೀಸರ ಕೈಗೆ ಸಿಕ್ಕರೆ ವಶಕ್ಕೆ ತೆಗೆದುಕೊಳ್ತಾರೆ, ಲಾಠಿ ಬಿಚ್ಚಿ ತಿನ್ಬೇಕಾಗತ್ತೆ ಅಂತ ಅಲ್ಲಿಂದ ಕಾಲು ಕೆತ್ತಿದ್ದಾರೆ ಕೆಲ ಪ್ರತಿಭಟನಾಕಾರ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ರೊಚ್ಚಿಗೆದ್ದ ಕರವೇ ಕಾರ್ಯಕರ್ತರ ಆಕ್ರೋಶ. ಭೂಕುಂಡಗಳೆಲ್ಲ ಧ್ವಂಸ ಆಗಿದೆ. ಅವರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು. ನಂತರ MG ರೋಡ್, ಚರ್ಚ್ ಸ್ಟ್ರೀಟ್ ರೋಡ್ಗಳ ಪ್ರತಿಭಟನೆಯನ್ನ ಪ್ರವೇಶ ಮಾಡಿದೆ ಕರವೇ ಕಾರ್ಯಕರ್ತರ ಪ್ರತಿಭಟನೆ. ನಮ್ಮ ಜೊತೆಗೆ ಕರವೇ ಕಾರ್ಯಕರ್ತರು ಒಂದಷ್ಟು ಜನ ಇದ್ದಾರೆ, ಅವರನ್ನ ಮಾತಾಡ್ತಾ ಹೋಗ್ತೇವೆ. ಸರ್, ಇವತ್ತು ಕರವೇ ಕಾರ್ಯಕರ್ತರು ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಆದ್ರೆ ಇಲ್ಲಿ ಬ್ರಿಗೇಡ್ ರೋಡ್, MG ರೋಡ್ ಕಡೆ
ಬೋರ್ಡ್ಗಳನ್ನ ಹೊಡೆದಾಕ್ತಾ ಇರುವಂತದ್ದು. ಏನ್ ಹೇಳ್ತೀರಾ ಸರ್ ಈ ಪ್ರತಿಭಟನೆ? ನಾವು 27ನೇ ತಾರೀಕುವರೆಗೂ ಗಡುವನ್ನು ಕೊಟ್ಟಿದ್ವಿ. ಅದೇ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಅದಕ್ಕೆ ನಾವು ಇವತ್ತು ನಮ್ಮ ಆಕ್ರೋಶವನ್ನು ತೋರಿಸ್ತಾ ಇದೀವಿ. ನಾವು ಶಾಂತಿ ರೀತಿಯಿಂದಾನೇ ಹೋರಾಟ ಮಾಡ್ತಾ ಇದ್ವಿ. ಅದಕ್ಕೆ ಪೊಲೀಸರು ತಡೆ ಮಾಡ್ತಾ ಇದ್ದಾರೆ. ಏನಕ್ಕಂತ ಗೊತ್ತಿಲ್ಲ. ಹೊರ ರಾಜ್ಯದಿಂದ ಬಂದವ್ರಿಗೆ ತಿಳ್ಕೋಬೇಕು. ಕನ್ನಡ ಬೆಳೆಸುವಂತ ಕೆಲಸ ಮಾಡಬೇಕು, ಕನ್ನಡ ಉಳಿಸುವಂತ ಕೆಲಸ ಮಾಡಬೇಕು. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ. ಕನ್ನಡಿಗರ ದೌರ್ಜನ್ಯ ಮಾಡಿದ್ರೆ ಇದೇ ರೀತಿ ಪ್ರತಿಭಟನೆ ಎಲ್ಲ ಕಡೆ ಮಾಡ್ತೀವಿ. ಅಣ್ಣ TN ನಾರಾಯಣಗೌಡರ ನೇತೃತ್ವದಲ್ಲಿ ಇವತ್ತು ಉಗ್ರ ಹೋರಾಟ ಮಾಡ್ತಾ ಇದೀವಿ. ಅಂದು ಗೋಕಾಕ್ ಚಳವಳಿ ನೋಡಿದ್ವಿ, ಇವತ್ತು ಕನ್ನಡ ಚಳವಳಿ ಇದೇ ಬಿಂದುವಿನಲ್ಲಿ ನಡೀತಾ ಇದೆ. ಇದೇ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆ ಜಯವಾಗಲಿ. ಮಾಲಾ ಬೇಸ್ಯವನು ಇವಾಗ ಹಾಕಿರೋದ್ರಿಂದ ಅವನಿಗೆ ನೋಡ್ತಾ ಇರ್ಬೋದು. ಈಗಾಗಲೇ ಏನೊಂದು ಕರವೇ ಕಾರ್ಯಕರ್ತರ ಪ್ರತಿಭಟನೆ ಇದೀಗ ಬ್ರಿಗೇಡ್ ರೋಡ್ MG ರೋಡನ್ನ ತಲುಪಿರುವಂತದ್ದು. ಒಂದು ಕೈಯಲ್ಲಿ ನೋಡ್ತಾ ಇರ್ಬೋದು ಸಿಕ್ಕ ಬೋರ್ಡ್ಗಳನ್ನ ಹೊಡೆದಾಕ್ತಾ ಕರವೇ ಕಾರ್ಯಕರ್ತರು ಸಾಕ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಮಂದಿಯನ್ನ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರು ಈಗಾಗಲೇ ಅವರನ್ನ ವಶಕ್ಕೆ ಪಡೆದಿರುವಂತದ್ದು. ಜೊತೆಗೆ ಯಾವುದೇ ರೀತಿಯಾಗಿ ನಾವು ಇವರನ್ನ ಅಂದ್ರೆ ಯಾರು ಇಂಗ್ಲಿಷ್ ಬೋರ್ಡ್ ಅಳವಡಿಸಿದ್ದಾರೆ ಅವರನ್ನ ಬಿಡೋದಿಲ್ಲ, ನಾವು ಅವರ ಬೋರ್ಡ್ಗಳನ್ನ ಹೊಡೆದಾಕ್ತೀವಿ, ಪೊಲೀಸರು ನಮ್ಮನ್ನ ತಡೆಯೋಕ್ ಆಗೋದಿಲ್ಲ ಅನ್ನುವಂತಹ ಒಂದಷ್ಟು ಮಾತುಗಳನ್ನ ಕರವೇ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಎನೋಶ್ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಎಸ್, ಇದು ಕರವೇ ಕಾರ್ಯಕರ್ತರ ಆಕ್ರೋಶ. ನಾವು ಗಡುವು ಕೊಟ್ಟಿದ್ವಿ, ಆದ್ರೂ ಬದಲಾವಣೆ ಮಾಡ್ಕೊಂಡಿಲ್ಲ. ಇಂಗ್ಲಿಷ್ ಬೋರ್ಡ್ಗಳ ಜೊತೆಗೆ ಕನ್ನಡ ಬೋರ್ಡ್ಗಳನ್ನ ಹಾಕಿಲ್ಲ. 60% ಕನ್ನಡ ಬಳಕೆಯಾಗಬೇಕು ಅನ್ನೋ ನಿಯಮ ಇದ್ರೂ ಪಾಲನೆ ಮಾಡಿಲ್ಲ. ಹೀಗಾಗಿ ಅದನ್ನ ತೆರವುಗೊಳಿಸುವಂತ ಕಾರ್ಯಕ್ಕೆ ನಾವು ಮುಂದಾಗಿದ್ದೀವಿ. ಇದೇ ರೀತಿಯಲ್ಲಿ ನಮ್ಮ ಪ್ರತಿಭಟನೆ ಇನ್ನಷ್ಟು ತೀವ್ರ ಸ್ವರೂಪಕ್ಕೆ ಹೋಗುತ್ತೆ ಎನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಕರವೇ ಕಾರ್ಯಕರ್ತರು. ಕನ್ನಡವಿಲ್ಲದ ಬೋರ್ಡ್ಗಳಿಗೆ ಕಲ್ಲೆಸೆದು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಗಮನಿಸ್ತಾ ಇದ್ದೀವಿ ಹೂಕುಂಡಗಳನ್ನೆಲ್ಲ ಧ್ವಂಸ ಮಾಡಿರೋದನ್ನ, ಬೋರ್ಡ್ಗಳ ಪುಡಿಯಾಗಿರೋದನ್ನ. ಹೀಗಾಗಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತರೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಕೂಡ ನಡೆಸಿದ್ದಾರೆ ಕೆಲವು ಕಡೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.